ಕುರುಕ್ಷೇತ್ರ ಯುದ್ಧದ ನಂತರ ಗೊಂದಲದಲ್ಲಿರುವ ಅರ್ಜುನನಿಗೆ ಭಗವಾನ್ ಶ್ರೀಕೃಷ್ಣನು ಪಿತೃ ಮತ್ತು ಪಿತೃಪಕ್ಷದ ರಹಸ್ಯ ಹಾಗೂ ಅದರ ಮಹತ್ವದ ಬಗ್ಗೆ ಹೇಳುತ್ತಾನೆ. ಪಾರ್ಥ, ಈ ಸಂಸಾರ ಸಾಗರದಲ್ಲಿ ಮನುಷ್ಯನು ಹುಟ್ಟು ಸಾವಿನ ಚಕ್ರದಲ್ಲಿ ಸಿಲುಕಿ ತನ್ನ ಕರ್ಮಗಳ ಫಲವನ್ನು ಉಣ್ಣುತ್ತಾನೆ. ಆದರೆ ಅವನ ಜೀವನವು ಕೇವಲ ಅವನ ಒಬ್ಬನಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ. ಅವನ ಅಸ್ತಿತ್ವವು ಅವನ ಹಿಂದೆ ಇರುವ ನೂರಾರು ತಲೆಮಾರುಗಳೊಂದಿಗೆ ಬೆಸೆದುಕೊಂಡಿರುತ್ತದೆ. ಆ ಪೂರ್ವಜರ ಪಿತೃಗಳ ಋಣವನ್ನು ತೀರಿಸುವುದೇ ಮಾನವನ ಪರಮ ಧರ್ಮಗಳಲ್ಲೊಂದು. ಆದರೆ ಈ ಕಲಿಯುಗದಲ್ಲಿ ಭೌತಿಕ ಸುಖಗಳೇ ಸರ್ವಸ್ವ ಎಂದು ಭಾವಿಸಿರುವ ಮಾನವನು ತನ್ನ ಮೂಲವನ್ನು, ತನ್ನ ಪಿತೃಗಳನ್ನು ಮರೆಯುತ್ತಿದ್ದಾನೆ. ಶ್ರಾದ್ದ ತರ್ಪಣಗಳನ್ನು ಮೂಢನಂಬಿಕೆ ಎಂದು ಜರಿಯುತ್ತಿದ್ದಾನೆ. ಇದರ ಪರಿಣಾಮ ಎಷ್ಟು ಘೋರವಾಗಿರುತ್ತದೆ ಎಂಬುದನ್ನು ತಿಳಿಸಲು ನಾನು ನಿನಗೊಂದು ಕಥೆಯನ್ನು ಹೇಳುತ್ತೇನೆ. ಇದು ಕೇವಲ ಕಥೆಯಲ್ಲ, ಪ್ರೇತವೊಂದು ತಾನೇ ಅನುಭವಿಸಿ ಜಗತ್ತಿಗೆ ಸಾರಿದ ಸತ್ಯ. ಇದು ಮಾತನಾಡುವ ಹೆಣದ ಕತೆ ಎಂದ ಶ್ರೀಕೃಷ್ಣನು, ಕಲಿಯುಗದ ವಾಸಿಗಳು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದಾದ ಈ ಕತೆ ಸಂಪೂರ್ಣ ಕೇಳಿದವರ ದುಃಖ, ಕಷ್ಟ, ನೋವು, ಸಮಸ್ಯೆ ದೂರವಾಗುತ್ತದೆ. ಇನ್ನು ನಾನು ಹೇಳುವಂತೆ ಪಿತೃಗಳಿಗೆ ಸಂತೃಪ್ತಿಪಡಿಸಿದರೆ ಸರ್ವಕಾಲಿಕ ದಾರಿದ್ರ್ಯಗಳು ನಾಶವಾಗುತ್ತವೆ ಎಂಬ ಅಭಯ ನೀಡಿದ. ಸ್ನೇಹಿತರೆ, ಕತೆ ಕೇಳುವ ಮೊದಲು ಯಾರೆಲ್ಲ ಇನ್ನು MJ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರು ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೂ ವಿಡಿಯೋ ಶೇರ್ ಮಾಡಿ, ಕಮೆಂಟಿನಲ್ಲಿ ನಿಮಗೆ ಇಷ್ಟವಾದ ದೇವರ ನಾಮ ಟೈಪ್ ಮಾಡುವಿರಾಗಿ ಭಾವಿಸುತ್ತಾ ಬನ್ನಿ ಶ್ರೀಕೃಷ್ಣನು ಹೇಳಿದ ಕಥೆಯನ್ನು ಆಲಿಸಿ ಪುನೀತರಾಗೋಣ. ಭಗವಂತ ಶ್ರೀಕೃಷ್ಣನು ಅರ್ಜುನನ ಕುರಿತು, ಅರ್ಜುನ ಕೇಳು, ವೇದಗಳು ಘೋಷಿಸುತ್ತವೆ, ಪಿತೃದೇವೋಭವ ಅಂದರೆ ತಂದೆ ತಾಯಿಯರನ್ನು, ಪೂರ್ವಜರನ್ನು ದೇವರಂತೆ ಕಾಣು ಎಂದು. ಉಪನಿಷತ್ತುಗಳು ಪಿತೃಋಣದ ಬಗ್ಗೆ ಮಾತನಾಡುತ್ತವೆ. ನಾವು ಹುಟ್ಟುವಾಗಲೇ 3 ಋಣಗಳೊಂದಿಗೆ ಹುಟ್ಟುತ್ತೇವೆ: ದೇವಋಣ, ಋಷಿಋಣ ಮತ್ತು ಪಿತೃಋಣ. ಯಜ್ಞಗಳಿಂದ ದೇವಋಣ, ಜ್ಞಾನಾರ್ಜನೆಯಿಂದ ಋಷಿಋಣ ಮತ್ತು ಸಂತಾನ ಪಡೆದು ಪಿತೃಗಳಿಗೆ ಶ್ರದ್ಧಾದಿಗಳನ್ನು ಮಾಡುವುದರಿಂದ ಪಿತೃಋಣವನ್ನು ತೀರಿಸಬೇಕು. ನಮ್ಮ ಶರೀರ ನಾಶವಾದರೂ ಆತ್ಮವು ಸೂಕ್ಷ್ಮ ಶರೀರದೊಂದಿಗೆ ಪಿತೃಲೋಕಕ್ಕೆ ಪಯಣಿಸುತ್ತದೆ. ಅಲ್ಲಿ ಅವರಿಗೆ ಹಸಿವು, ಬಾಯಾರಿಕೆಗಳ ಅನುಭವವಾಗುತ್ತದೆ. ಆದರೆ ಭೌತಿಕ ಆಹಾರವನ್ನು ಅವರು ಸ್ವೀಕರಿಸಲಾರರು. ಭೂಲೋಕದಲ್ಲಿ ಅವರ ವಂಶಜರು ಶ್ರದ್ಧೆಯಿಂದ ಕೊಡುವ ಎಳ್ಳು ನೀರು ಅಂದರೆ ತರ್ಪಣ ಮತ್ತು ಪಿಂಡ ಪ್ರದಾನದ ಸಾರವನ್ನೇ ಅವರು ಆಹಾರವಾಗಿ ಸ್ವೀಕರಿಸುತ್ತಾರೆ. ಇದೇ ವಿಚಾರವನ್ನು ನಾನು ವಿಷ್ಣು ರೂಪದಲ್ಲಿ ಗರುಡ ಕೇಳಿದ ಪ್ರಶ್ನೆಗಳಿಗೆ ಉತ್ತರವಾಗಿ ಗರುಡ ಪುರಾಣದಲ್ಲಿ ಇನ್ನಷ್ಟು ಸ್ಪಷ್ಟವಾಗಿ ವಿವರಿಸಿದ್ದೇನೆ. ಯಾರು ತಮ್ಮ ಪಿತೃಗಳಿಗೆ ಶ್ರಾದ್ದ ಮಾಡುವುದಿಲ್ಲವೋ ಅವರ ಪಿತೃಗಳು ಪಿತೃಲೋಕದಲ್ಲಿ ಸ್ಥಾನವಿಲ್ಲದೆ ಹಸಿವು, ಬಾಯಾರಿಕೆಗಳಿಂದ ಬಳಲುತ್ತಾ ಪ್ರೇತಗಳಾಗಿ ಅಲೆಯುತ್ತಾರೆ. ಅವರು ನಿಟ್ಟುಸಿರು ಬಿಟ್ಟರೆ ಅದು ಅವರ ವಂಶದವರಿಗೆ ಪಿತೃದೋಷವಾಗಿ ಪರಿಣಮಿಸುತ್ತದೆ. ಇದರಿಂದ ಅವರ ವಂಶದಲ್ಲಿ ಸಂತಾನ ಭಾಗ್ಯವಿಲ್ಲದಿರುವುದು, ಅನಾರೋಗ್ಯ, ಆರ್ಥಿಕ ಸಂಕಷ್ಟಗಳು, ಮನೆಯಲ್ಲಿ ಅಶಾಂತಿ ಮತ್ತು ಅನೇಕ ಆಕಸ್ಮಿಕ ಪರಿಹಾರವಿಲ್ಲದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಮಹಾಲಯ ಅಮಾವಾಸ್ಯೆಯ ದಿನದಂದು ಎಲ್ಲ ಪಿತೃಗಳು ತಮ್ಮ ವಂಶಜರ ಮನೆ ಬಾಗಿಲಿಗೆ ಬಂದು ತಮಗಾಗಿ ಏನನ್ನಾದರೂ ಅರ್ಪಿಸುತ್ತಾರೆಯೇ ಎಂದು ಕಾಯುತ್ತಾರೆ ಎಂಬ ನಂಬಿಕೆ ಇದೆ. ಅವರಿಗೆ ತರ್ಪಣ ಸಿಗದಿದ್ದಾಗ ಶಾಪವನ್ನು ಹಾಕಿ ಹಿಂದಿರುಗುತ್ತಾರೆ. ಇದಕ್ಕಾಗಿಯೇ ವರ್ಷಕ್ಕೊಮ್ಮೆ ಬರುವ ಈ 15 ದಿನಗಳ ಪಿತೃಪಕ್ಷವು ಅತ್ಯಂತ ಮಹತ್ವದಾಗಿದೆ ಎಂದ ಭಗವಾನ್ ಶ್ರೀಕೃಷ್ಣನು ವ್ಯಾಪಾರಿ ಧನಗುಪ್ತನ ಕತೆ ಹೇಳಲಾರಂಭಿಸಿ, ಕೇಳು ಪಾರ್ಥ, ಹಿಂದೆ ಉಜ್ಜಯಿನಿ ನಗರದಲ್ಲಿ ಧನಗುಪ್ತನೆಂಬ ಮಹಾಶ್ರೀಮಂತ ವ್ಯಾಪಾರಿ ಇದ್ದು ಅವನಿಗೆ ಹಣದ ಮೇಲೆ ವಿಪರೀತ ಮೋಹ. ವ್ಯಾಪಾರ, ಲಾಭ, ನಷ್ಟ ಇವೇ ಅವನ ಜಗತ್ತು. ಅವನ ತಂದೆ ತಾಯಿಗಳು ಬದುಕಿದ್ದಾಗಲೂ ಅವರನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ. ಅವರು ತೀರಿಕೊಂಡ ನಂತರ ಶ್ರಾದ್ದ ಕರ್ಮಗಳನ್ನು ಮಾಡುವುದು ಹಣದ ವ್ಯರ್ಥ ಎಂದು ಭಾವಿಸಿ ಏನನ್ನೂ ಮಾಡಲಿಲ್ಲ. ಪ್ರತಿ ವರ್ಷ ಪಿತೃಪಕ್ಷ ಬಂದಾಗ ಅವನ ಹೆಂಡತಿ ಶ್ರಾದ್ದದ ಬಗ್ಗೆ ನೆನಪಿಸಿದರೆ ಅದೆಲ್ಲ ಬರೀ ಮೂಢನಂಬಿಕೆ, ಸತ್ತವರು ಎಲ್ಲಿಂದ ಬರುತ್ತಾರೆ, ಬಡ ಬ್ರಾಹ್ಮಣರಿಗೆ ಉಣಬಡಿಸಿದರೆ ನಮ್ಮ ಪಿತೃಗಳ ಹೊಟ್ಟೆ ಹೇಗೆ ತುಂಬುತ್ತದೆ, ಇದೆಲ್ಲ ಬರೀ ಸಮಯದ ವ್ಯರ್ಥ ಮತ್ತು ಹಣದ ವ್ಯರ್ಥ ಎಂದು ಗದರಿ ಕಳುಹಿಸುತ್ತಿದ್ದ. ಹೀಗಿರುವಾಗ ಧನಗುಪ್ತನು ಏಕಾಏಕಿ ಅನಾರೋಗ್ಯಕ್ಕೆ ತುತ್ತಾಗಿ ಕೆಲ ಕಾಲ ನರಳಾಡುವಂತಾಯಿತು. ಕಾಲಚಕ್ರವು ಯಾರಿಗೂ ಕಾಯುವುದಿಲ್ಲ. ಒಂದು ದಿನ ಧನಗುಪ್ತನು ಹಠಾತ್ತನೆ ಮರಣ ಹೊಂದಿದ. ಅವನ ಆತ್ಮವು ಶರೀರವನ್ನು ಬಿಟ್ಟರೂ
ಅವನಿಗೆ ಎಲ್ಲವೂ ಕಾಣುತ್ತಿತ್ತು, ಕೇಳುತ್ತಿತ್ತು. ಅವನ ಮಕ್ಕಳು ಅವನ ಶವದ ಸುತ್ತ ಕುಳಿತು ಅವನ ಆಸ್ತಿಯನ್ನು ಹೇಗೆ ಹಂಚಿಕೊಳ್ಳುವುದೆಂದು ಜಗಳವಾಡುತ್ತಿದ್ದರು. ಯಾರಿಗೂ ಅವನ ಆತ್ಮದ ಬಗ್ಗೆ ಚಿಂತೆ ಇರಲಿಲ್ಲ. ಅವನ ಶವ ಸಂಸ್ಕಾರವನ್ನು ಅನಾಥ ಶವದಂತೆ ನೆರವೇರಿಸಿದರು. ನಂತರ ಯಮದೂತರು ಅವನ ಆತ್ಮವನ್ನು ಯಮಲೋಕಕ್ಕೆ ಎಳೆದೊಯ್ದರು. ದಾರಿಯಲ್ಲಿ ಅವನಿಗೆ ವಿಪರೀತ ಹಸಿವು, ಬಾಯಾರಿಕೆ. ಆದರೆ ಅವನಿಗೆ ತಿನ್ನಲು ಕುಡಿಯಲು ಏನೂ ಸಿಗಲಿಲ್ಲ. ಅವನು ದಾರಿಯಲ್ಲಿ ನೋಡಿದ ಬೇರೆ ಆತ್ಮಗಳಿಗೆ ಅವರ ಮಕ್ಕಳು ಭೂಮಿಯಲ್ಲಿ ನೀಡುತ್ತಿದ್ದ ತರ್ಪಣದ ನೀರು, ಪಿಂಡದ ಸಾರವು ಅಮೃತವಾಗಿ ಬಂದು ಸೇರುತ್ತಿತ್ತು. ಅದನ್ನು ಕಂಡು ಧನಗುಪ್ತನ ಆತ್ಮವು ಗೋಳಾಡಿತು. ಚಿತ್ರಗುಪ್ತನು ಅವನ ಕರ್ಮದ ಲೆಕ್ಕವನ್ನು ನೋಡಿ, ಇವನು ಬದುಕಿದ್ದಾಗ ದಾನ ಧರ್ಮ ಮಾಡಿಲ್ಲ, ಪಿತೃಗಳಿಗೆ ಶ್ರಾದ್ದವನ್ನೂ ಮಾಡಿಲ್ಲ. ಆದ್ದರಿಂದ ಇವನಿಗೆ ಪಿತೃಲೋಕದಲ್ಲಿ ಸ್ಥಾನವಿಲ್ಲ. ಇವನ ವಂಶದವರು ಇವನಿಗೆ ಶ್ರಾದ್ದ ಮಾಡುವವರೆಗೂ ಇವನು ಪ್ರೇತವಾಗಿ ಭೂಮಿಯಲ್ಲೇ ಅಲೆಯಬೇಕು ಎಂದು ತೀರ್ಪು ನೀಡಿದ. ಧನಗುಪ್ತನ ಆತ್ಮವು ಒಂದು ಭಯಾನಕ ಪ್ರೇತವಾಗಿ ತನ್ನದೇ ಮನೆ, ತನ್ನದೇ ಊರಲ್ಲಿ ಅಲೆಯಲಾರಂಭಿಸಿತು. ಅವನಿಗೆ ತನ್ನ ಮಕ್ಕಳನ್ನು ನೋಡುವ ಆಸೆ. ಆದರೆ ಅವನ ಮಾತು ಯಾರಿಗೂ ಕೇಳಿಸುತ್ತಿರಲಿಲ್ಲ. ಅವನ ರೂಪ ಯಾರಿಗೂ ಕಾಣಿಸುತ್ತಿರಲಿಲ್ಲ. ಪಿತೃಪಕ್ಷ ಬಂದಾಗ ಅವನು ತನ್ನ ಮನೆಯ ಬಾಗಿಲಿಗೆ ಬಂದು, ಮಕ್ಕಳೇ, ನನಗಾಗಿ ಒಂದು ತುತ್ತು ಅನ್ನ, ಒಂದು ತೊಟ್ಟು ನೀರು ಕೊಡಿ ಎಂದು ಗೋಳಾಡುತ್ತಿದ್ದ. ಆದರೆ ಅವನ ಮಕ್ಕಳು ತಮ್ಮ ಸುಖ ಭೋಗಗಳಲ್ಲಿ ಮುಳುಗಿದ್ದರು. ಹಸಿದು ಬಳಲಿ ನಿರಾಶನಾದ ಧನಗುಪ್ತನು ಶಾಪ ಹಾಕುತ್ತಾ ಹಿಂದಿರುಗಿದ. ಹೀಗೆ ಹಲವು ವರ್ಷಗಳು ಕಳೆದವು. ಒಂದು ದಿನ ಗಯಾ ಕ್ಷೇತ್ರದಿಂದ ಬಂದ ತೇಜಸ್ವಿ ತಪಸ್ವಿ ಒಬ್ಬರು ತಮ್ಮ ತಪಶ್ಶಕ್ತಿಯಿಂದ ಧನಗುಪ್ತನ ಪ್ರೇತಾತ್ಮವನ್ನು ಕಂಡರು. ಆ ಪ್ರೇತವು ಅಳುತ್ತಾ ತನ್ನ ಕಥೆಯನ್ನು ಹೇಳಿಕೊಂಡಿತು. ಮಹಾತ್ಮನೇ, ನಾನು ಬದುಕಿದ್ದಾಗ ಮಾಡಿದ ತಪ್ಪಿಗೆ ಈಗ ಘೋರ ಶಿಕ್ಷೆ ಅನುಭವಿಸುತ್ತಿದ್ದೇನೆ. ನನ್ನ ಮಕ್ಕಳು ನನಗೆ ತಿಲಾಂಜಲಿ ನೀಡುತ್ತಿಲ್ಲ. ನನ್ನ ಈ ಪ್ರೇತ ಜನ್ಮದಿಂದ ನನಗೆ ಮುಕ್ತಿ ಹೇಗೆ ಎಂದು ಅಂಗಲಾಚಿತು. ಆಗ ಆ ತಪಸ್ವಿಗಳು ಅವನ ಮಕ್ಕಳ ಬಳಿ ಹೋಗಿ ನಡೆದ ಸತ್ಯವನ್ನು ವಿವರಿಸಿದರು. ಆದರೆ ಅವರು ಯಾರೂ ಅದನ್ನು ನಂಬಲಿಲ್ಲ. ಆಗ ತಪಸ್ವಿಗಳು ಒಂದು ಪವಾಡವನ್ನು ಮಾಡಿದರು. ಅವರು ತಮ್ಮ ಮಂತ್ರಶಕ್ತಿಯಿಂದ ಧನಗುಪ್ತನ ಪ್ರೇತಾತ್ಮವನ್ನು ಅವನದೇ ಕೊಳೆತ ಶವದೊಳಗೆ ಪ್ರವೇಶಿಸುವಂತೆ ಮಾಡಿದರು. ಆ ಕೊಳೆತ ಹೆಣವು ಮಾತನಾಡಲು ಆರಂಭಿಸಿತು. ಮಕ್ಕಳೇ, ನಾನೇ ನಿಮ್ಮ ತಂದೆ ಧನಗುಪ್ತ. ನಾನು ಮಾಡಿದ ಪಾಪದಿಂದಾಗಿ ಪ್ರೇತವಾಗಿ ಅಲಿಯುತ್ತಿದ್ದೇನೆ. ನನ್ನ ಹಸಿವು, ನನ್ನ ನೋವನ್ನು ನೀವು ಅರ್ಥ ಮಾಡಿಕೊಳ್ಳಲಾರಿರಿ. ಶ್ರಾದ್ದವು ಮೂಢನಂಬಿಕೆಯಲ್ಲ, ಅದು ನಮ್ಮಂತಹ ಆತ್ಮಗಳಿಗೆ ಸಿಗುವ ಏಕೈಕ ಆಧಾರ. ದಯವಿಟ್ಟು ಗಯಾ ಕ್ಷೇತ್ರಕ್ಕೆ ಹೋಗಿ ನನಗಾಗಿ ಪಿಂಡ ಪ್ರದಾನ ಮಾಡಿ, ನನಗೆ ಮುಕ್ತಿ ನೀಡಿ ಎಂದು ಆ ಮಾತನಾಡುವ ಹೆಣವು ತನ್ನ ಮಕ್ಕಳಲ್ಲಿ ಬೇಡಿಕೊಂಡಿತು. ತಮ್ಮ ತಂದೆಯ ಶವವೇ ಎದ್ದು ಮಾತನಾಡುವುದನ್ನು ಕಂಡ ಮಕ್ಕಳಿಗೆ ಸತ್ಯದ ಅರಿವಾಯಿತು. ಅವರು ಪಶ್ಚಾತ್ತಾಪದಿಂದ ತಕ್ಷಣವೇ ಗಯಾ ಕ್ಷೇತ್ರಕ್ಕೆ ಪ್ರಯಾಣ ಬೆಳೆಸಿ ತಮ್ಮ ತಂದೆಗೆ ಮತ್ತು ಎಲ್ಲ ಪಿತೃಗಳಿಗೂ ಶ್ರದ್ಧೆಯಿಂದ ಪಿಂಡ ಪ್ರದಾನ ಮಾಡಿದರು. ಆ ಶ್ರಾದ್ದದ ಪುಣ್ಯವು ಧನಗುಪ್ತನನ್ನು ಸೇರಿದ ತಕ್ಷಣ ಅವನ ಪ್ರೇತ ಶರೀರವು ನಾಶವಾಗಿ ದಿವ್ಯ ಶರೀರವನ್ನು ಪಡೆದು ಪಿತೃಲೋಕಕ್ಕೆ ಪ್ರಯಾಣ ಬೆಳೆಸಿದ. ಹೋಗುವ ಮುನ್ನ ಅವನು ತನ್ನ ಮಕ್ಕಳಿಗೆ, ನನ್ನನ್ನು ಉದ್ಧರಿಸಿದ್ದೀರಿ, ನಿಮ್ಮ ವಂಶವು ಸದಾ ಸುಖ ಸಮೃದ್ಧಿಯಿಂದ ಬೆಳಗಲಿ ಎಂದು ಆಶೀರ್ವದಿಸಿದ. ಪಾರ್ಥ, ನೋಡಿದೆಯಾ? ಧನಗುಪ್ತನ ಕಥೆಯು ಈ ಕಲಿಯುಗದ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಪಾಠ. ಇಂದು ವಿಜ್ಞಾನದ ಹೆಸರಿನಲ್ಲಿ, ಆಧುನಿಕತೆಯ ಹೆಸರಿನಲ್ಲಿ ನಮ್ಮ ಪರಂಪರೆಯನ್ನು, ನಮ್ಮ ಕರ್ತವ್ಯಗಳನ್ನು ಮರೆಯುತ್ತಿದ್ದೇವೆ. ನೆನಪಿಡು, ಇದು ಕೇವಲ ಆಚರಣೆಯಲ್ಲ, ಇದೊಂದು ಕೃತಜ್ಞತೆ. ನಮಗೆ ಈ ಶರೀರ, ಈ ಜೀವವನ್ನು ನೀಡಿದ ನಮ್ಮ ಪೂರ್ವಜರಿಗೆ ಕೃತಜ್ಞತೆ ಸಲ್ಲಿಸುವ ಪವಿತ್ರ ಕಾರ್ಯವಿದು. ಜೀವನದಲ್ಲಿ ಎದುರಾಗುವ ಆಕಸ್ಮಿಕ, ವಿವರಿಸಲಾಗದ ಕಷ್ಟಗಳಿಗೆ, ಅಡೆತಡೆಗಳಿಗೆ ಪಿತೃದೋಷವು ಒಂದು ಕಾರಣವಾಗಿರಬಹುದು. ಪಿತೃಪಕ್ಷದಲ್ಲಿ ಮಾಡುವ ಶ್ರಾದ್ದವು ಈ ದೋಷವನ್ನು ನಿವಾರಿಸಿ ಜೀವನವನ್ನು ಸುಗಮಗೊಳಿಸುತ್ತದೆ. ಸಂತೃಪ್ತರಾದ ಪಿತೃಗಳು ತಮ್ಮ ವಂಶದವರಿಗೆ ಆರೋಗ್ಯ, ಐಶ್ವರ್ಯ, ಸಂತಾನ ಭಾಗ್ಯ ಮತ್ತು ದೀರ್ಘಾಯುಷ್ಯವನ್ನು ನೀಡಿ ಆಶೀರ್ವದಿಸುತ್ತಾರೆ. ಇದು ಕೇವಲ ಪಿತೃಗಳನ್ನು ತೃಪ್ತಿಪಡಿಸುವುದಲ್ಲ, ಇದು ನಮ್ಮ ಕರ್ತವ್ಯವನ್ನು ಪಾಲಿಸುವ ಮೂಲಕ ನಮ್ಮ ಕರ್ಮದ ಬಂಧನವನ್ನು ಕಳಿಸಿಕೊಳ್ಳುವ ಒಂದು ಮಾರ್ಗವೂ ಹೌದು. ಕಲಿಯುಗದಲ್ಲಿ ಮನುಷ್ಯನ ಆಯಸ್ಸು ಕಡಿಮೆ, ಮನಸ್ಸು ಚಂಚಲ ಮತ್ತು ಶ್ರದ್ಧೆಯು ದುರ್ಬಲವಾಗಿರುತ್ತದೆ. ಇಂತಹ ಸಮಯದಲ್ಲಿ ಈ 15 ದಿನಗಳ ಕಾಲವಾದರೂ ನಮ್ಮ ಪೂರ್ವಜರನ್ನು ನೆನೆದು ಅವರಿಗೆ ಒಂದು ಹಿಡಿ ಎಳ್ಳು ನೀರು ಅರ್ಪಿಸಿದರೆ ಅದು ಕೋಟಿ ಯಜ್ಞಗಳನ್ನು ಮಾಡಿದ ಫಲವನ್ನು ನೀಡುತ್ತದೆ. ಇದು ಮೂಢನಂಬಿಕೆಯಲ್ಲ, ಇದು ನಮ್ಮ ಅಸ್ತಿತ್ವದ ಬೇರುಗಳಿಗೆ ನೀರುಣಿಸುವ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಕ್ರಿಯೆ. ಆದ್ದರಿಂದ ಯಾರು ಈ ಪಿತೃಪಕ್ಷದ ಮಹತ್ವವನ್ನು ಅರಿತು
ಶ್ರದ್ಧಾ ಭಕ್ತಿಯಿಂದ ತಮ್ಮ ಪಿತೃಗಳಿಗೆ ತರ್ಪಣ ಶ್ರಾದ್ದಗಳನ್ನು ಮಾಡುತ್ತಾರೋ ಅವರ ಎಲ್ಲ ಮನೋಕಾಮನೆಗಳು ಪೂರ್ಣಗೊಳ್ಳುತ್ತವೆ. ಅವರ ಇಹ ಮತ್ತು ಪರಜೀವನಗಳು ಸುಖಮಯವಾಗಿರುತ್ತವೆ. ಅವರ ವಂಶವು ಕಲ್ಪವೃಕ್ಷದಂತೆ ಬೆಳಗುತ್ತದೆ. ಇದು ನಾನು ಈ ಜಗದ ನಿಯಾಮಕನು ನಿನಗೆ ನೀಡುತ್ತಿರುವ ಅಭಯ. ಸರ್ವೇ ಜನಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಪಿತೃದೇವೋ ಭವ.